ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಹೌ ಟು ಕ್ಯಾಲ್ಕುಲೇಟ್ ಏರಿಯಾ ಆಫ್ ಇರ್ರೆಗ್ಯುಲರ್ ಲ್ಯಾಂಡ್, ಅಂದರೆ ಅನಿಯಮಿತವಾಗಿರುವಂತಹ ಲ್ಯಾಂಡ್ಗಳ ಮೆಜರ್ಮೆಂಟ್ನ ಮತ್ತು ಅವುಗಳ ಏರಿಯಾವನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನಿಲ್ಲಿ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಹತ್ರ ಒಂದು ಪ್ಲಾಟ್ನ ಕೊಟ್ಟಿದ್ದಾರೆ, ಹೌದಾ. ಸೊ ಫಸ್ಟ್ ಒನ್ನು ಸೈಟಿಗೆ ಹೋದಾಗ ಈ 4 ಮೂಲೆಗಳಲ್ಲಿ ಓಕೆ. ಸೊ ನೋಡಿ, ಎ ಬಿ ಸಿ ಮತ್ತು ಡಿ ಇವುಗಳ ಮೆಜರ್ಮೆಂಟ್ನ ಟೇಪ್ನ ಸಹಾಯದಿಂದ ತಗೊಳ್ಳಿ. ನೋಡಿ, ಇಲ್ಲಿ ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ. ಎ ಇಂದ ಬಿಗೆ 4 ಮೀಟರ್ ಬಂದಿದೆ, ಬಿ ಇಂದ ಸಿಗೆ 2 ಮೀಟರ್ ಬಂದಿದೆ, ಸಿ ಇಂದ ಡಿಗೆ 13 ಮೀಟರ್ ಬಂದಿದೆ, ಡಿ ಇಂದ ಎಗೆ ನಮಗೆ 3 ಮೀಟರ್ ಬಂದಿದೆ. ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ, ಈ ರೀತಿ ಶೇಪ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಈ ಒಂದು ಪ್ಲಾಟ್ನ 2 ತ್ರಿಭುಜಗಳಾಗಿ ವಿಂಗಡಿಸಿಕೊಳ್ಬೇಕಾಗತ್ತೆ. ಅಂದರೆ ಬಿ ಇಂದ ಡಿಗೆ ಒಂದು ಮೆಜರ್ಮೆಂಟ್ನ ತಗೊಳ್ಳಿ. ಸೊ ನಮಗಿಲ್ಲಿ ಬಂದಿರೋದು 5 ಮೀಟರ್. ಸೊ ನೀವು ಗಮನಿಸ್ಬೋದು, ಸೊ ಇಲ್ಲೂ ಒಂದು ಕೂಡ ಒಂದು ತ್ರಿಭುಜ ಆಗುತ್ತೆ, ಸೊ ಇದು ಕೂಡ ಒಂದು ತ್ರಿಭುಜ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಸೂತ್ರದ ಸಹಾಯದಿಂದ ನಾವು ಏರಿಯಾಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನಮಗೆ ಮುಖ್ಯವಾಗಿ 2 ಫಾರ್ಮುಲಾ ಬರುತ್ತೆ. ಫಸ್ಟ್ ಒನ್ ಬರೋದು S = A + B + C / 2. ಅದಾದ ನಂತರ ಇನ್ನೊಂದು ಫಾರ್ಮುಲಾ ಬರುತ್ತೆ, √S (S - A, S - B ಮತ್ತು S - C). ಸೊ ಈ 2 ಫಾರ್ಮುಲಾಗಳ ಸಹಾಯದಿಂದ ನಾವು ಏರಿಯಾವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ಕ್ಯಾಲ್ಕುಲೇಷನ್ ಪಾರ್ಟ್ ಯಾವ ರೀತಿಯಾಗಿ ಬರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಸ್ನೇಹಿತರೆ, ನಾನು ಈ ತ್ರಿಭುಜದ ಒಂದು ಏರಿಯಾವನ್ನು ಫೈಂಡ್ ಔಟ್ ಮಾಡ್ತೀನಿ. ತದನಂತರ ಈ ತ್ರಿಭುಜದ ಏರಿಯಾವನ್ನು ಫೈಂಡ್ ಔಟ್ ಮಾಡಿ ನಂತರ ಒಟ್ಟಾರೆಯಾಗಿ ಈ ಪ್ಲಾಟ್ನ ಏರಿಯಾ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ಇಲ್ಲಿ S = A + B + C / 2 ಈ ಒಂದು ಫಾರ್ಮುಲಾದಲ್ಲಿ ಫಸ್ಟು ಹಾಕ್ತಾ ಹೋಗೋಣ. ನೋಡಿ, ಎ ಅಂತಂದರೆ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ 3 ಮೀಟರ್, ಬಿ ಅಂತಂದರೆ ನಾನು 4 ಮೀಟರ್ ಕನ್ಸಿಡರ್ ಮಾಡ್ತೀನಿ, ಸಿ ಅಂತಂದರೆ 5 ಮೀಟರ್ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲಿ ನಾನು ಸೂತ್ರದ ಸಹಾಯದಿಂದ ನಾನು ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. 3 + 4 + 5 / 2. ಸೊ ಇಷ್ಟು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ S = 6 ಮೀಟರ್ ಬಂತು. ಸೊ ಓಕೆ. ಸೊ ಇವಾಗ ನಾವು ಎಸ್ನ ಫೈಂಡ್ ಔಟ್ ಮಾಡಾಯಿತು. ನಮಗೆ ಎ ಗೊತ್ತಿದೆ, ಬಿ ಗೊತ್ತಿದೆ ಮತ್ತು ಸಿ ಕೂಡ ಗೊತ್ತಿದೆ, ಹೌದಾ. ನೋಡಿ, ಎ ಎಷ್ಟಿದೆ, ಎ = ನಮಗೆ 3 ಮೀಟರ್ ಇದೆ, ಹೌದಾ. ಬಿ = ಎಷ್ಟಿದೆ, ನಮಗೆ 4 ಮೀಟರ್ ಇದೆ. ಸಿ = ಎಷ್ಟಿದೆ, ನಮಗೆ 5 ಮೀಟರ್ ಇದೆ. ಸೊ ಇದನ್ನು ನಾವು ಈ ಸೂತ್ರದಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ಸೊ √S ಅಂತಂದರೆ ನಾವು 6 ಮೀಟರ್ ತೊಗೊಳ್ಳೋಣ. ಓಕೆ, ಇಲ್ಲಿ ಬರಿತಾ ಹೋಗ್ತೀನಿ. ಸೊ S ಅಂತಂದರೆ √S ಅಂದರೆ ಎಷ್ಟಿದೆ ಸ್ನೇಹಿತರೆ, 6 ಮೀಟರ್ ಇದೆ. ಓಕೆ, S - A ಅಂತಂದರೆ 6 - ನೋಡಿ ಇಲ್ಲಿ 3 ಇದೆ, ಸೊ 3 ಇದೆ. ಅದೇ ರೀತಿ 6 - 4, ಹೌದಾ. ಸೊ ಈ ರೀತಿಯಾಗಿ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ, ಸೊ ಅಂತಿಮವಾಗಿ ನಿಮಗೆ ಎಷ್ಟು ಬರುತ್ತೆ, ನಿಮಗೆ 6 ಮೀಟರ್ ಸ್ಕ್ವೇರ್ ನಮಗೆ ಏರಿಯಾ ಬಂತು. ಓಕೆ. ಸೊ ನಾವಿವಾಗ ಫೈಂಡ್ ಔಟ್ ಮಾಡಿರೋದು ಈ ಒಂದು ಏರಿಯಾ, ಇದು ಎಷ್ಟು ಬರುತ್ತೆ, ನಮಗೆ 6 ಮೀಟರ್ ಸ್ಕ್ವೇರ್ ಏರಿಯಾ ಬಂದಿದೆ. ಸೊ ಇವಾಗ ಅದೇ ರೀತಿ ಸೇಮ್ ಪ್ರೊಸೀಜರ್ನ ಈ ಒಂದು ಏರಿಯಾವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಕೆ ಮಾಡ್ತಾ ಹೋಗೋಣ. ನಾವು ಆಲ್ರೆಡಿ ಈ ಒಂದು ಏರಿಯಾವನ್ನು ಕಂಡುಹಿಡಿದಿದ್ವಿ, 6 ಮೀಟರ್ ಸ್ಕ್ವೇರ್ ಇದೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಒನ್ ಸೇಮ್ ಫಾರ್ಮುಲಾ, S = A + B + C / 2. ಇಲ್ಲಿ ಓಕೆ, ಎ ಅಂತಂದರೆ ಎಷ್ಟಿದೆ, ನಾನು ಇಲ್ಲಿ 2 ಮೀಟರ್ ತೊಗೊಂಡಿದ್ದೀನಿ. ಓಕೆ, ಬಿ ಅಂತಂದರೆ 13 ಮೀಟರ್ ತೊಗೊಂಡಿದ್ದೀನಿ, ಹಾಗೂ ಸಿ ಅಂತಂದರೆ ನಾನು ಇಲ್ಲಿ 5 ಮೀಟರ್ ತೆಗೆದುಕೊಂಡಿದ್ದೀನಿ. ಸೊ ಇದಿಷ್ಟು ನಾವು ಫಾರ್ಮುಲಾದಲ್ಲಿ ಹಾಕಿದಾಗ ನಮಗೆ ಎಷ್ಟು ಬರುತ್ತೆ, S = 15 ಮೀಟರ್ ಬಂತು. ಸೇಮ್ ಸ್ಟೆಪ್ನ ಇನ್ನೊಮ್ಮೆ ರಿಪೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, √S (S - A, S - B, S - C). S ಅಂದರೆ ಆಲ್ರೆಡಿ ಕಂಡುಹಿಡಿದಿದ್ವಿ, 15 ಮೀಟರ್ ಇದೆ. ಓಕೆ, ನೋಡಿ, S ಅಂತಂದರೆ 15 ಮೀಟರ್ ಆಲ್ರೆಡಿ ಕಂಡುಹಿಡಿದಿದ್ವಿ. ಸೇಮ್ 15 - A ಅಂತಂದರೆ ನೋಡಿ 2 ಮೀಟರ್ ಇದೆ. ಅದಾದ ನಂತರ 15 - B ಅಂತಂದರೆ 13 ಮೀಟರ್ ಇದೆ. ಸೊ ಈ ರೀತಿಯಾಗಿ ನೀವು ಸೂತ್ರದ ಸಹಾಯದಿಂದ ಈ ಒಂದು ಸೂತ್ರದಲ್ಲಿ ಹಾಕೊಳ್ಳೋಣ. ಸೊ ನಮಗೆ ಏರಿಯಾ ಎಷ್ಟು ಬರುತ್ತೆ, ನಮಗೆ 30 ಮೀಟರ್ ಸ್ಕ್ವೇರ್ ಬರುತ್ತೆ. ಇದು ಬಂದು ನಮಗೆ 30 ಮೀಟರ್ ಸ್ಕ್ವೇರ್. ಸೊ ನೋಡೋಣ. ನೋಡಿ, ಈ ಏರಿಯಾ ಬಂದು ನಮಗೆ ಎಷ್ಟು ಬಂತು, 6 ಮೀಟರ್ ಸ್ಕ್ವೇರ್ ಬಂತು. ಇದು ಬಂದು ನಮಗೆ
30 ಮೀಟರ್ ಸ್ಕ್ವೇರ್ ಬಂತು. ಇದಾದ ನಂತರ ಸ್ನೇಹಿತರೆ ಎರಡೂ ಏರಿಯಾಗಳನ್ನು ನಾವು ಪ್ಲಸ್ ಮಾಡ್ತಾ ಹೋಗೋಣ. ನೋಡಿ 6 ಮೀಟರ್ ಸ್ಕ್ವೇರ್ ಪ್ಲಸ್ 30 ಮೀಟರ್ ಸ್ಕ್ವೇರ್. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬಂತು? 36 ಮೀಟರ್ ಸ್ಕ್ವೇರ್ ಬಂತು. ಸೊ ಈ ಒಂದು ಪ್ಲಾಟ್ ಏನಿದೆ ನಮಗೆ ಇವಾಗ 36 ಮೀಟರ್ ಸ್ಕ್ವೇರ್ನಲ್ಲಿ ಇದೆ. ಸೊ ಇವಾಗ ಈ ಒಂದು ಪ್ಲಾಟ್ನ ನಾವು ಗುಂಟೆ ಲೆಕ್ಕದಲ್ಲಿ ಯಾವ ರೀತಿಯಾಗಿ ಮಾಡೋದನ್ನು ನೋಡ್ತಾ ಹೋಗೋಣ. ಸೊ ವೆರಿ ಸಿಂಪಲ್ ಸ್ನೇಹಿತರೆ, ಒಂದು ಗುಂಟೆ ಅಂತಂದರೆ 101.1741 ಸ್ಕ್ವೇರ್ ಮೀಟರ್ ಬರುತ್ತೆ. ಸೊ 36 ಮೀಟರ್ ಸ್ಕ್ವೇರ್ ಅಂತಂದರೆ ಎಷ್ಟು ಗುಂಟೆ? ಸೊ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಬಂದು ನಮಗೆ 3 ಗುಂಟೆ ಬರುತ್ತೆ. ಸೊ ಹಾಗಿದ್ರೆ ಈ 101.1741 ಯಾವ ರೀತಿಯಾಗಿ ಬರುತ್ತೆ? ಸೊ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.